ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಅದ್ಧೂರಿ ಶ್ರೀ ಕರಿಯಮ್ಮದೇವಿ ಜಾತ್ರಾ ಮಹೋತ್ಸವ ಸಂಪನ್ನ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ 2 ದಿನಗಳವರೆಗೆ ನಡೆದ ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿಯಾಗಿ ಚಾಲನೆ ದೊರಕಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊದಲಿಗೆ ಶ್ರೀ ಕರಿಯಮ್ಮದೇವಿ ಕಮಿಟಿ ವತಿಯಿಂದ ತಾಯಿ ಶ್ರೀ ಕರಿಯಮ್ಮದೇವಿಗೆ ರುದ್ರಾಭಿಷೇಕ, ನಂತರ ದೇವಸ್ಥಾನದ ಮುಂದೆ ಹುನಗಲ್ ಹಂದ್ರವನ್ನ ಹಾಕಿ ಗ್ರಾಮದ ಯುವಕರು ಗುಲಾಲ್ ಎರಚುವ ಮೂಲಕ ಅದ್ದೂರಿ ಜಾತ್ರೆಗೆ ಚಾಲನೆ ನೀಡಿದರು. 2 ದಿನಗಳ ಕಾಲ ನಡೆದ ಜಾತ್ರೆಗೆ ಸದ್ಭಕ್ತರು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದು ಪುನೀತರಾದರು. ಹಾಗೆಯೇ ಅದೇ ದಿನ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಹಾಗೂ ಬಸವಣ್ಣನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡುವ ಮೂಲಕ 1ನೇ ದಿನ ಮುಕ್ತಾಯಗೊಂಡಿತು. 2ನೇ ದಿನವಾದ ಇಂದು ಜಾತ್ರಾ ನಿಮಿತ್ತವಾಗಿ ಸಂಜೆ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. 2ನೇ ದಿನವಾದ ಹಿನ್ನೆಲೆ ರಂಗೋಲಿ ಸ್ಪರ್ಧೆ, ಉಸುಕಿನ ಮೂಟೆ ಹೊತ್ತು ಸಾಗುವುದು ಸೇರಿದಂತೆ ಅನೇಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬೈಲಹೊಂಗಲ ಡಿವೈಎಸ್ಪಿ ವೀರಯ್ಯ ಹಿರೇಮಠ ಹಾಗೂ ಗ್ರಾಮದ ಮುಖಂಡರಾದ ಶ್ರೀಕಾಂತ್ ಗೌಡ ಪಾಟೀಲ್, ಕಮಿಟಿ ಅಧ್ಯಕ್ಷರಾದ ಗಂಗಪ್ಪ ಕೊಂಬಳಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೀರಯ್ಯ ಹಿರೇಮಠ ಅವರು, ಈಗಿನ ದಿನಮಾನಗಳಲ್ಲಿ ಡಿಜೆ ಹಚ್ಚಿ ಕುಣಿದಾಡುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಸಂದರ್ಭಗಳಲ್ಲಿ ನೀವು ಡಿಜೆ ಬಳಸದೆ ಜಾತ್ರೆ ಮಾಡಿದ್ದಕ್ಕೆ ಕಮಿಟಿಯವರಿಗೆ ಧನ್ಯವಾದವನ್ನು ಸಲ್ಲಿಸಿದರು. ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಕೈ ಜೋಡಿಸಬೇಕು. ಹಾಗೆಯೇ ನಿಮಗೆ ಏನೇ ಅನ್ಯಾಯವಾಗಿದ್ದರೂ ಕೂಡ ನೇರವಾಗಿ ನನ್ನ ಬಳಿಗೆ ಬನ್ನಿ. ಮುಖಂಡರು ಕರೆ ತರದೆ ನೇರವಾಗಿ ನನ್ನ ಬಳಿ ಬನ್ನಿ. ನಿಮಗೆ ಕಾನೂನಿನಲ್ಲಿ ಸೂಕ್ತ ನ್ಯಾಯ ಕೊಡಿಸ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವರಿಗೆ ಬಹುಮಾನ ನೀಡಲಾಯಿತು. ಅಲ್ಲದೆ ಹಲವಾರು ವರ್ಷಗಳಿಂದ ಜಾತ್ರೆಯಲ್ಲಿ ಉಚಿತವಾಗಿ ಅಡುಗೆ ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಿರುವ ರುದ್ರಪ್ಪ ಕೊಂಬಳಿ, ವಿಠಲ್ ಮಾದಿಕರ್ ಇವರಿಗೆ ಕಮಿಟಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಜಾತ್ರೆಯ ಮಹಾಪ್ರಸಾದಕ್ಕೆ ಧನ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಶೇಖರ್ ಕಲ್ಲೂರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವಾನಂದ್ ಪೂಜೇರಿ, ಸೋಮು ಕುರುಬರ್, ಅಂಬರೀಶ್ ಸೊಗಲನ್ನವರ್, ಯುವ ಮುಖಂಡರಾದಂತಹ ಶಂಕರ್ ಗೌಡ್ ಪಾಟೀಲ್, ಎಸ್ಸಿ ಕಾಲನಿ ಮುಖಂಡರಾದ ಕರಿಯಪ್ಪ ಹಲಗಿ, ಗಂಗಪ್ಪ ಕೊಂಬಳಿ, ಪ್ರಕಾಶ್, ನಾಗೇಶ್, ಸಂತೋಷ್, ಶಿವಾನಂದ್, ಸದಾನಂದ್, ರವಿ, ಮಲ್ಲೇಶ್, ಸಿದ್ದಪ್ಪ, ಚಂದ್ರು, ಮನೋಜ್ ಸೇರಿ ದೇವಸ್ಥಾನ ಕಮಿಟಿ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ನಮಗೆ ಮುಖ್ಯವಾಗಿ ನಮ್ಮ ನಾಗೇಶ್ ಅವರು ಭಾಳಷ್ಟು ಪ್ರೀತಿಯಿಂದ ಬಂದು ನಮ್ಗೆ ಕೇಳಿದರು. ಸೊ ಹೀಗಾಗಿ ನಾವು ಬಿಡಲಿಕ್ಕಾಗಲಿಲ್ಲ, ಬರಲೇಬೇಕಾಯಿತು. ಮತ್ತು ನನಗೆ ಈ ಥರ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸಭೆಗಳಿಗೆ ಹಾಜರಾಗಲಿಕ್ಕೆ ನನಗೂ ಕೂಡ ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಬೈಲಹೊಂಗಲ ನಾಡು ಅಂತಂದರೆ ಇದು ಉತ್ಸವಗಳ ನಾಡು. ಈ ಚೆನ್ನಮ್ಮ ಉತ್ಸವ ಆಗ್ತದೆ, ಸಂಗೊಳ್ಳಿ ಉತ್ಸವ ಅದ, ಆಮೇಲೆ ಬೆಳವಡಿ ಉತ್ಸವ ಅದ. ಈ ರೀತಿ ಒಳ್ಳೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುವಲ್ಲಿ ಎತ್ತಿದ ಕೈ ಬಾಯಿ. ಇಲ್ಲಿ ಕ್ರೀಡೆಗಳನ್ನ ನೀವು ನೋಡಿದ್ರೆ ಬಹಳಷ್ಟು ದೇಸಿ ಕ್ರೀಡೆಗಳಿಗೆ ನೀವು ಬಹಳಷ್ಟು ಮಹತ್ವವನ್ನು ಕೊಡ್ತೀರಿ. ನೀವು ಕುಸ್ತಿ ನಾನು ಎಲ್ಲಿ ನೋಡಿರಲೇ ಇಲ್ಲ. ಕುಸ್ತಿ ಈ ಕಡೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತೀರಿ. ಸಂಗ್ರಾಣಿ ಕಲ್ಲು ಎತ್ತೋದಾಗಲಿ, ಈಗ ಈ 50 kg ಈ ಚೀಲ ಎತ್ತೋದನ್ನ ಮಾಡಿದ್ರಿ. ಇದೇ ರೀತಿ ನೀವು ಇನ್ನೂ ಭಾಳ ಏನೋ ನಮ್ಮ ದೇಸಿ ಕ್ರೀಡೆಗಳಿದ್ದಾವೆ, ಇದಕ್ಕೆ ಉತ್ತೇಜನ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಈ ಕಾರ್ಯಕ್ರಮವನ್ನು ನಾನು ನೋಡಿದಾಗ ನೀವು ಯಾವುದೇ ರೀತಿಯಾಗಿ ಡಿಜೆ ಹಚ್ಚಿ ಅದನ್ನು ಬಿಟ್ಟು ನಾವೆಲ್ಲರೂ ಇಲ್ಲಿ ಶಾಂತಿಯಿಂದ ಕೂತ್ಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಇದರಿಂದ ತಿಳಿತದೆ ತಾವೆಷ್ಟು ಒಂದು ಒಳ್ಳೆಯ ಜನರಿದ್ದೀರಿ ಮತ್ತು ಕಾನೂನಿಗೆ ತಾವೆಷ್ಟು ತಲೆಬಾಗಿ ಇರ್ತೀರಿ ಅಂತ. ಮತ್ತು ಇದ್ರ ಬಗ್ಗೆ ನಾನು ಚಿಕ್ಕಬಾಗೇವಾಡಿ ಬಗ್ಗೆ ಕೇಳ್ತಾ ಇರಬೇಕಾದ್ರೆ, ಇದು ರೈತರ ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಗ್ರಾಮ ಇದೆ ಇದು. ಅದರ ಜೊತೆಗೆ ಪಾಟೀಲ್ ಅಜ್ಜ ಅವರು ಹೇಳ್ತಾ ಇದ್ರಲ್ಲಿ, ಸೊ ಭಾಳಷ್ಟು ಶ್ರಮಜೀವಿಗಳಿದ್ದಾರೆ, ಭಾಳಷ್ಟು ಕೆಲಸ ಮಾಡ್ತಾರೆ. ಅಗ್ರಿಕಲ್ಚರಲ್ಲಿ ಭಾಳಷ್ಟು ಆಸಕ್ತಿ ಇದೆ. ಪ್ರೊಡ್ಯೂಸ್ನ ಬೇರೆ ಬೇರೆ ಒಂದು ನಗರಗಳಿಗೆ ಕಳಿಸ್ಕೊಡ್ತಾರೆ ಅಂತ. ಇದು ಭಾಳಷ್ಟು ನನಗೆ ಖುಷಿ ಆಗ್ತದೆ. ಸೊ ನಂದು ಕಾನ್ಸೆಪ್ಟ್ ಏನಂತಂದರೆ, ಯಾರೂ ಕೂಡ ನಿರುದ್ಯೋಗಿಗಳಾಗಿರಬಾರ್ದು. ಯಾವುದೇ ಕೆಲಸ ಮಾಡಲಿ, ಈಗ ನಂದು ಯಾವ ಥರ ವೃತ್ತಿ, ಒಂದು ಕೆಲಸ, ಈಗ ಕೃಷಿ ಕೆಲಸ ಇರಲಿ ಅಥವಾ ಡ್ರೈವಿಂಗ್ ಇರಲಿ, ಏನೇ ಇರಲಿ, ಯಾವುದೇ ರಂಗದಲ್ಲಿದ್ದರೂ ಕೂಡ
ಯುವಕ ಯುವತಿಯರು ಈ ವೃತ್ತಿಯಲ್ಲಿ ಇರಬೇಕು ಅಂತ ನಂದು ಆಸೆ. ಸೊ ಈ ಗ್ರಾಮ ಬೆಳಗಾವಿಗೆ ಹತ್ತಿರದ ಇರೋದ್ರಿಂದ ಅವಕಾಶಗಳು ಜಾಸ್ತಿ ಇದ್ದಾವೆ. ಎಲ್ಲ ಯುವಕರು ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ದಯವಿಟ್ಟು ತಾವು ವೃತ್ತಿಯಲ್ಲಿರೋದ್ರಿಂದ ಏನು ಅಡ್ವಾಂಟೇಜ್ ಆಗ್ತದೆ ಅಂತಂದರೆ ನಾವು ಯಾವುದೂ ಈ ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ. ಯಾವಾಗ ನಾವು ವೃತ್ತಿಯಲ್ಲಿರ್ತೀವಿ, ನಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತೀವಿ, ಸುಸ್ತಾಗಿರ್ತದೆ, ಮತ್ತೆ ಮನೆಗೆ ಬರ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಮತ್ತೆ ಮಾರ್ನಿಂಗ್ ನಮ್ಮ ಕೆಲಸಕ್ಕೆ ಹೋಗ್ತೀವಿ. ಹೀಗಾಗಿ ನಮ್ಮ ದುಶ್ಚಟಗಳಿಗೆ ಬೀಳಲಿಕ್ಕೆ ನಾವು ಹೋಗೋದಿಲ್ಲ. ಎರಡನೇದ್ದು ಭಾಳ ಅತಿ ಮುಖ್ಯವಾಗಿದೆ ಏನಂತಂದರೆ, ನಮ್ಮ ತಂದೆ ತಾಯಿಗಳಿಗೆ ಹೊರಗಡೆ ಹೇಳ್ತಾರೋ ಹೇಳೋದಿಲ್ಲ, ಅವರು ಮಗ ದೊಡ್ಡ ನೌಕರಿಯಲ್ಲಿದ್ದಾನೆ, ಸಣ್ಣ ನೌಕರಿಯಲ್ಲಿದ್ದಾನೆ, ಅದೇನು ಮ್ಯಾಟ್ರ್ ಆಗಿಲ್ಲ ತಂದೆ ತಾಯಿಗೆ. ನನ್ನ ಮಗ ದುಡ್ದು ಒಂದು ಗೌರವಯುತವಾಗಿ ಬಾಳ್ತಾನಪ್ಪ ಅಂತಂದರೆ ಅದೇ ನಾವು ನಮ್ಮ ತಂದೆ ತಾಯಿಗೆ ಕೊಡ್ತಕ್ಕಂಥ ನಮ್ಮ ಋಣ ನಾವು ತೀರಿಸಲಿಕ್ಕೆ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ನಾವು ದಯವಿಟ್ಟು ಎಲ್ಲರೂ ಮಾಡಬೇಕು. ಯಾವುದೇ ದುಶ್ಚಟಗಳಿಗೆ ದಯವಿಟ್ಟು ಬೀಳಿಕ್ಕೆ ಹೋಗಬೇಡಿ.